ಪಶ್ಚಿಮ ಬಂಗಾಳದ ಚುನಾವಣೆ ಬಳಿಕ ಭಾರೀ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಗಳು ಮಂಗಳೂರಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ನಿನ್ನೆ ಸಂಜೆ 3 ಜನ ಬಾಂಗ್ಲಾದೇಶಿಗರನ್ನ ಕುಂಟಿಕಾನದಲ್ಲಿ ಉರ್ವ ಪೊಲೀಸರು ಬಂಧಿಸಿದ್ರು. ಹಾಗೇನೆ ಇವತ್ತು 8 ಜನರನ್ನ ಕೋಡಿಕಲ್ನಲ್ಲಿ ಬಂಧಿಸಿದ್ದಾರೆ. ಈಗಾಗಲೇ ಅವರ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದರ ಪರಿಶೀಲನೆ ನಡೆಸಲಾಗ್ತಾ ಇದೆ. ನಾನೀಗ ಅದೇ ಒಂದು ಕುಂಟಿಕಾನ ಭಾಗದಲ್ಲಿದ್ದೇನೆ. ಇಲ್ಲಿರುವಂತಹ ಈ ಏನಿದೆ ಕಟ್ಟಡ ಇದೆ, ಈ ಕಟ್ಟಡದಲ್ಲಿ ಅವರು ಕಾರ್ಮಿಕರಾಗಿ ದುಡಿತಾ ಇದ್ರು. ಕಳೆದ 2 ತಿಂಗಳಿಂದ ಇಲ್ಲಿ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾದೇಶಿಗಳು ಅಡಗಿದ್ರು. 8 ಜನ ಬಾಂಗ್ಲಾದೇಶಿಗಳು ಅಡಗಿದ್ರು ಅನ್ನೋ ಮಾಹಿತಿ ಇದೆ. ಅವರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅವರ ವಿಚಾರಣೆ ನಡೆಸಲಾಗ್ತದೆ. ಅದರಲ್ಲಿ ಕೆಲವರು ಈಗಾಗಲೇ ತಾವು ಬಾಂಗ್ಲಾದೇಶಿಗಳು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಒಬ್ಬ ಈ 8 ಜನರನ್ನ ಬಂಧಿಸುವ ಸಂದರ್ಭದಲ್ಲಿಯೇ ಒಬ್ಬ ಇಲ್ಲಿಂದ ಪರಾರಿಯಾಗಿದ್ದಾನೆ. ಆತನ ಮಾಹಿತಿ ಕೂಡ ಪೊಲೀಸರು ಕಲೆ ಹಾಕಿದ್ದು, ಆತನ ಬಂಧನಕ್ಕೆ ಈಗಾಗಲೇ ಬಲೆ ಬೀಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನಲ್ಲಿ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗಿರುವಂತದ್ದು. ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಇಲ್ಲಿಂದ ಅಂದ್ರೆ ಈ ಭಾಗದಲ್ಲಿ ಏನು ಕನ್ಸ್ಟ್ರಕ್ಷನ್ ಕಾಮಗಾರಿಗಳು ನಡೀತಾ ಇತ್ತು, ವೆಸ್ಟ್ ಬೆಂಗಾಲ್ ಚುನಾವಣೆ ಹಾಗೇನೆ SIR ಆರಂಭವಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಕಾರ್ಮಿಕರು ವೆಸ್ಟ್ ಬೆಂಗಾಲ್ ಹಾಗೇನೆ ಒರಿಸ್ಸಾ ಹಾಗೆ ಅಸ್ಸಾಂ ಹಾಗೆ ಬೇರೆ ಭಾಗಗಳಿಗೆ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಕಟ್ಟಡ ಕಾಮಗಾರಿಗಳು ನಿಲುಗಡೆ ಆಗಿತ್ತು. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಹೋದ ಕಾರಣ ನಿಂತು ಹೋಗಿತ್ತು ಈ ಕಟ್ಟಡ ಕಾಮಗಾರಿ. ಆ ಸಂದರ್ಭದಲ್ಲಿ ಈಗ ಪಶ್ಚಿಮ ಬಂಗಾಳದ ಇಲೆಕ್ಷನ್ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಮಿಕರು ಈ ಕಡೆ ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಗಳೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗಿರುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಹಾಗೆ ಈ ಕೋಡಿಕಲ್ನ ಈ ಒಂದು ಕಟ್ಟಡ ಏನಿದೆ ಇದರಲ್ಲಿ 8 ಜನ ಕಾರ್ಮಿಕರಾಗಿ ಬಾಂಗ್ಲಾದೇಶಿಗಳು ಅಡಗಿದ್ರು. ಅದರಲ್ಲಿ ಒಬ್ಬ ತಪ್ಪಿಸಿಕೊಂಡಿದ್ದಾನೆ. ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಇಲ್ಲಿಯ ನಿಕಟಪೂರ್ವ ಕಾರ್ಪೊರೇಟರ್ ಆದಂತಹ ಕಿರಣ್ ಕುಮಾರ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಇವತ್ತು ಇಲ್ಲಿ 8 ಜನ ಅಡಗಿದ್ದಾರೆ ಅನ್ನೋ ಒಂದು ಮಾಹಿತಿ ನಿಮ್ಗೆ ಹೇಗ್ ಬಂತು? ಪೊಲೀಸರು ಏನ್ ಹೇಳಿದ್ರು? ನನಗೆ ನಿನ್ನೆ ಮಂಗಳೂರು ಉರ್ವ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅನಿಲ್ ಅವರು ನಿನ್ನೆ ಫೋನ್ ಮಾಡಿದ್ರು ನನಗೆ. ನಿನ್ನೆ ಕುಂಟಿಗಾನದಲ್ಲಿ 3 ಏನು ಅರೆಸ್ಟ್ ಮಾಡಿದ್ರು, ಅಕ್ರಮ ವಲಸಿಗರು ಬಾಂಗ್ಲಾದೇಶದಿಂದ ಬಂದಿರುವಂತದ್ದು. ಅದಾದ ನಂತರ ಕಮಿಷನರ್ ಅವರು ಸ್ಟ್ರಿಕ್ಟ್ ಆಗಿ ಎಲ್ಲಾ ಕಡೆ ಇನ್ಸ್ಪೆಕ್ಷನ್ ಮಾಡುವಂತದ್ದು, ಕ್ರಾಸ್ ಚೆಕ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಕೂಡ ಕಾಲ್ ಬರುತ್ತೆ, ನಿಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂತ ಬಿಲ್ಡಿಂಗ್ ಇರ್ಬೋದು ಅಥವಾ ಎಲ್ಲಿ ಮನೆಯಲ್ಲಿ ಯಾರಾದ್ರೂ ನಾರ್ತ್ ಇಂಡಿಯಾದಿಂದ ಬಂದವರಿಂದ ಏನಾದ್ರೂ ಡೌಟ್ ಇದ್ದಲ್ಲಿ ನಿಮ್ಮ ಜನರಿಗೆ ತಿಳಿಸಿ, ಡೌಟ್ ಇದ್ದಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ಬೇಕಿಲ್ಲ. ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ಇವತ್ತು ಬೆಳಗ್ಗೆ ನಾನು ಅದೇ ರೀತಿ ನಮ್ಮ ಯಾರು ಕಾರ್ಯಕರ್ತರಿದ್ದಾರೆ ಅವರಿಗೆ ಏನಾದ್ರು ಡೌಟ್ ಇದ್ದಲ್ಲಿ ಇನ್ಫಾರ್ಮೇಶನ್ ಕೊಡಿ, ಇಮಿಡಿಯೇಟ್ ಆಗಿ ನಾವು ಸ್ಟೇಷನ್ ಇನ್ಫಾರ್ಮೇಶನ್ ಕೊಡುವಂತ ಮಾಹಿತಿಯನ್ನು ಎಲ್ಲರಿಗೂ ಕೊಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಪುನಃ 9 ಗಂಟೆಗೆ ಸರಿಯಾಗಿ ನನಗೆ ಪುನಃ ಉರ್ವ ಠಾಣೆಯಿಂದ ಕಾಲ್ ಬರುತ್ತೆ. ನಾವು ಕೋಡಿಕಲ್ನಲ್ಲಿ ಇದ್ದೇವೆ, ಪೊಲೀಸ್ನವರು ಕಾಲ್ ಮಾಡ್ತಾರೆ. ಕೋಡಿಕಲ್ನಲ್ಲಿ ಇದ್ದೇವೆ. ಕೋಡಿಕಲ್ನಲ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಒಂದು ಕನ್ಸ್ಟ್ರಕ್ಷನ್ ಸ್ಟೇಜ್ ನಲ್ಲಿ ಇರುವಂತಹ ಒಂದು ಬಿಲ್ಡಿಂಗ್ ನಲ್ಲಿ ಯಾರು ಕಟ್ಟಡ ಕಾರ್ಮಿಕರ ಕೆಲಸ ಮಾಡಿದೆ ಅದರಲ್ಲಿ ಸುಮಾರು ಒಂದು 8 ಜನರನ್ನು ನಾವು ಈಗ ಜಸ್ಟ್ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಸ್ಪಾಟ್ ಗೆ ಬಂದೆ. ಈ ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ಜಾಗದಲ್ಲಿ ಸುಮಾರು ಒಂದು 2 ತಿಂಗಳಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಯಾರು ಇಲ್ಲಿ ಬಂದಿದ್ರು ಅವರನ್ನು ಕೆಲಸಕ್ಕೆ ತಗೊಳ್ಳುವಾಗ ಪಾಪ ಈ ಕಾಂಟ್ರಾಕ್ಟರ್ಸ್ ನೋಡಿ ಗೊತ್ತಿರೋದು, ಅವರ ಆಧಾರ್ ಕಾರ್ಡ್ ನೋಡಿ ಅವರನ್ನು ಇಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರೆ. ಹಾಗೆ ಈ 8 ಜನರನ್ನು ಅರೆಸ್ಟ್ ಮಾಡಿ ಅವರನ್ನು ಫಸ್ಟ್ ಗೆ ಅರೆಸ್ಟ್ ಮಾಡಿದಾಗ ಪೊಲೀಸ್ನವರು ಜೋರಾಗಿ ಕೇಳಿದಾಗ ಇಲ್ಲ ನಾವು ವೆಸ್ಟ್ ಬೆಂಗಾಲಿಂದ ಬಂದವರಂತೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದಾಗ ಒಬ್ಬ ಬಾಯ್ ಬಿಟ್ಟ ನಾವು ಬಾಂಗ್ಲಾದವರು ಅಂತ ಹೇಳಿ. ಅದರಲ್ಲಿ ಕೂಡ 9ರಲ್ಲಿ ಒಬ್ಬ ಓಡ್ತಾನೆ. ಆ ಸಂದರ್ಭದಲ್ಲಿ ಓಡ್ತಾನೆ ಅವ, ಈ ಕಡೆಯಿಂದ ಹೋಗಿ ಕುರುಂಬ ದೇವಸ್ಥಾನದ ರಸ್ತೆಯಿಂದ ಓಡ್ತಾನೆ ಅವ. 9ನೇ 8 ಜನರನ್ನು ಅರೆಸ್ಟ್ ಮಾಡಿ ಈಗ ಅವರನ್ನು ಕರ್ಕೊಂಡು ಹೋಗಿದೆ. ಅವರ ಆಧಾರನ್ನು ನಾನು ಕೂಡ ತೆಗೆದು ನೋಡಿದೆ. ಅದರಲ್ಲಿ ಒಂದು ಆಧಾರನ್ನು ಪರಿಶೀಲನೆ ಮಾಡಿದಾಗ ನಾವು ಅಪ್ಲಿಕೇಶನ್ಗೆ ಹಾಕಿ ನೋಡಿದಾಗ ಅದು ಫೇಕ್ ಅಂತ ಬರ್ತಾ ಇದೆ. ಈ ಫೇಕ್ ಆಧಾರ್ ಈಗ 100% ಒಬ್ಬ ಕಾಂಟ್ರಾಕ್ಟರ್ ಅಥವಾ ಯಾರೇ ಬಿಲ್ಡರ್ ಇರಬಹುದು ಅವರಿಗೆ ಅದನ್ನು ಚೆಕ್ ಮಾಡುವಂತ ಮಾಹಿತಿ ಆ ಅಪ್ಲಿಕೇಶನ್ಸ್ ಅವರ ಹತ್ರ ಇರಲ್ಲ. ಅವ್ರ ಕೆಲಸಕ್ಕೆ ಬಂದ ಯಾರೋ ಒಬ್ರು ಕಾಂಟ್ರಾಕ್ಟರ್ ಇರ್ತಾರೆ, ಏನು ಈ ಕೆಲಸದವರನ್ನು ಸಪ್ಲೈ ಮಾಡೋ ಲೇಬರ್ ಕಾಂಟ್ರಾಕ್ಟರ್ ಇರ್ತಾರೆ. ನಾನು ಕೇಳಿದೆ, ಇದರ ಓನರ್ ಹತ್ರನೂ ಕೇಳಿದೆ, ನೀವು ಯಾವ ಬೇಸ್ ಅಲ್ಲಿ ಅವರನ್ನು ಇಟ್ಕೊಂಡಿದ್ದೀರಾ? ಅವ್ರು ಹೇಳಿದ್ರು ನಾವು 1.5 ತಿಂಗಳು ಮುಂಚೆ ಅವ್ರು ಬಂದಿರುವಂತ ಸುಮಾರು 8-10 ಜನ ಬಂದಿದ್ರು. ನಮ್ಗೆ ಅವರೇ ಬರುವಂತದ್ದಲ್ಲ, ಯಾರೊಬ್ರು ಲೇಬರ್ ಕಾಂಟ್ರಾಕ್ಟ್ ಕಲಿಸ್ತಾರೆ. ಅವರು ಸುಮಾರು ವರ್ಷದಿಂದ ಕಲಿಸ್ತಾ ಇದ್ದಾರೆ ನಮ್ಗೆ ಜನ. ಹಾಗೆ ಏನು ಸಮಸ್ಯೆ ಆಗಿರಲಿಲ್ಲ. ಬಟ್ ಇದು ಗೊತ್ತಿಲ್ಲ, ಯಾಕಂದ್ರೆ ಅವರು ಆಗಲೇ ಹೇಳಿದ್ರು, ಯಾರು ಈ ಓನರ್ ಕೂಡ ಹೇಳಿದ್ರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕು. ಯಾಕಂದ್ರೆ ಇದರಿಂದಾಗಿ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ನಾವು ಒಂದಷ್ಟು ಆಶ್ಚರ್ಯ ಆಗುತ್ತೆ ಈಗ ನನಗೆ. ಯಾಕಂದ್ರೆ ಆ ಆಧಾರ್ ಕಾರ್ಡ್ ನೋಡುವಾಗ ಅದು ಫೇಕ್ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅದನ್ನ ನೋಡುವಾಗ ನಾವು ಅಪ್ಲಿಕೇಶನ್ ಆಗ ಗೊತ್ತಾಯ್ತು. ನಾನು ಡಿಸ್ಟ್ರಿಕ್ಟ್ ಕಮಿಷನರ್ ಹತ್ರ ಇರ್ಬೋದು, ಈಗ ಸರ್ಕಾರ ಹತ್ರ ಕೂಡ ನಾನು ಅವ್ರ ಹತ್ರ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಯಾರು ಈ ಫೇಕ್ ಆಧಾರ್ ಇಟ್ಕೊಂಡು ಫೇಕ್ ಅವರ ಐಡೆಂಟಿಟಿ ಕೊಟ್ಟು ಕೆಲಸ ಮಾಡೋದನ್ನು ಅದಕ್ಕಿಂತ ಮುಂಚೆ ಈ ಫೇಕ್ ಆಧಾರ್ ಎಲ್ಲಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಇಲ್ಲಿಂದ ಮಾಡುವಂತದ್ದಲ್ಲ ಇದು.
ನಿಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾರು ಬಾಂಗ್ಲಾದೇಶಿಗರನ್ನು ಒಳಗೆ ತರುವಂತ ಕೆಲಸ ಯಾರು ಮಾಡ್ತಾ ಇದಾರೆ, ಇದು ಅವರೇ ಫೇಕ್ ಆಧಾರ್ ಮಾಡಿ ಇವರನ್ನು ಕಳಿಸುವಂತ ಕೆಲಸ ಮಾಡ್ತಾ ಇದಾರೆ. ನಾವು ಮಂಗಳೂರು ಸೇಫೆಸ್ಟ್ ಸಿಟಿ ಅಂತ ತುಂಬಾ ಹೈಲೈಟ್ ಆಗಿತ್ತು. ಈಗ ಈ ವೆಸ್ಟ್ ಬೆಂಗಾಲ್ ಕಡೆಯಿಂದ ಬಂದಿರುವಂತದ್ದು ಇಲೆಕ್ಷನ್ ನಂತರ, ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ಇಲೆಕ್ಷನ್ ಆಯ್ತು, ಇಲೆಕ್ಷನ್ ಆದ ನಂತರ ಯಾರು ಇಲೆಕ್ಷನ್ ಎಲ್ಲ ಹೋಗಿದ್ರು, ಇಲ್ಲಿ ಸ್ಕೇರ್ ಸಿಟಿ ಆಫ್ ಲೇಬರ್ಸ್ ಆಗಿತ್ತು, ಎಲ್ಲ ಇಲೆಕ್ಷನ್ ಗೆ ಹೋಗಿದ್ರು. SIR ಆಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಮಂಗಳೂರಿಂದ, ದಕ್ಷಿಣ ಜಿಲ್ಲೆಯಿಂದ ಎಲ್ಲ ಲೇಬರ್ಸ್ ನವರು, ನಾರ್ತ್ ಇಂಡಿಯಾದವರು ರಿಟರ್ನ್ ಟು ಅವರ ನೇಟಿವ್ಸ್ ಹೋಗಿ ಇಲೆಕ್ಷನ್ ಎಲ್ಲ ಆದ ನಂತರ ರಿಟರ್ನ್ ಯಾರು ಬಂದಿದ್ದಾರೆ ಈಗ ಸುಮಾರು ಒಂದು 2 ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ನಾವು ಬಾಂಗ್ಲಾದೇಶಿಗರನ್ನು ಅರೆಸ್ಟ್ ಮಾಡುವಂತದ್ದು ಕಾರ್ಯಾಚರಣೆ ಆಗ್ತಾ ಉಂಟು. ನನ್ನ ಪ್ರಕಾರ ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂತಹ ಯಾರು ಲೇಬರ್ಸ್ ಇಲ್ಲಿ ಕೆಲಸ ಮಾಡ್ತಾರೆ ನಾರ್ತ್ ಇಂಡಿಯಾದಲ್ಲಿ, ಹೆಚ್ಚಾಗಿ ಫೇಕ್ ID ಕಾರ್ಡ್ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ತುಂಬಾ ಡೇಂಜರಸ್, ಮಂಗಳೂರಿಗೆ ತುಂಬಾ ಡೇಂಜರಸ್. ಇದನ್ನು ಸೀರಿಯಸ್ ಆಗಿ ತಗೊಳ್ಳುವಂತ ಅಗತ್ಯ ಇದೆ. ಈಗ 2 ತಿಂಗಳ ಹಿಂದೆ ಎಲೆಕ್ಷನ್ ಆಗ್ಬೇಕಾದ್ರೆ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗ್ಬೇಕಾದ್ರೆ, ಅಸ್ಸಾಂ ಎಲೆಕ್ಷನ್ ಆಗ್ಬೇಕಾದ್ರೆ ಹೋದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ. ಆದ್ರೆ ಬಂದವರಲ್ಲಿ ಇತ್ತೀಚೆಗೆ ಯಾರು ಬಂದಿದ್ದಾರೆ 2 ತಿಂಗಳಿಂದ, ಅವರೆಲ್ಲರೂ ಹೆಚ್ಚಾಗಿ ಬಾಂಗ್ಲಾದೇಶಿಗಳಂತಾನೆ ಹೇಳಲಾಗ್ತಾ ಇದೆ. ಅಲ್ಲ, ನನ್ಗೆ ಅನಿಸುತ್ತೆ, ಯಾಕಂದ್ರೆ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಚುನಾವಣೆ ಆದ ನಂತರ ಗವರ್ಮೆಂಟ್ ಚೇಂಜ್ ಆಗಿದೆ. ಈಗ ಸುವೇಂದ್ರ ಅಧಿಕಾರಿ ಅವರು ಸ್ಟ್ರಿಕ್ಟ್ ಆಗಿ ಅದನ್ನು ಇದು ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಿಂದ ಬಂದವರನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಅದು ಅರೆಸ್ಟ್ ಮಾಡುವಂತದ್ದು ಆಗ್ತಾ ಇದೆ. ನಂಗೆ ಗೊತ್ತಿಲ್ಲ, ಮುಂಚೆನೆ ಬಂದಿರುವಂತವರು ಬಾಂಗ್ಲಾದೇಶದಿಂದ ಬಂದಿರುವವರು ವೆಸ್ಟ್ ಬೆಂಗಾಲ್ ಇದ್ದವರು ಇಲ್ಲಿ ಮಂಗಳೂರಲ್ಲಿ ಕೂಡ ಅವರು ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ. ಈಗ ಅವರಿಗೆ ರಿಟರ್ನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಅಲ್ಲಿ ಅಷ್ಟು ಚೆಕಿಂಗ್ ಆದ ಕಾರಣ, ಈಗಿನ CM ನವರು ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ಮಾಡ್ತಾ ಇರೋ ಕಾರಣ ಅವರು ಈಗ ಇಲ್ಲೇ ಮಂಗಳೂರಲ್ಲಿ ಅಥವಾ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಾಗದಲ್ಲಿ ಇನ್ನೂ ನಿಂತಿದ್ದಾರೆ. ಅವರಿಗೆ ರಿಟರ್ನ್ ಹೋಗುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಆದ್ದರಿಂದ ಇದು ಮಂಗಳೂರಿಗೆ ಹೆಚ್ಚು ಸಮಸ್ಯೆ ಅಂತೇಳಿ ನಾನು ಅನಿಸ್ತಾ ಇದ್ದೇನೆ, ನನ್ನ ಅನಿಸಿಕೆ ಅದು. ಇದಿಷ್ಟು ನಿಕಟಪೂರ್ವ ಇಲ್ಲಿಯ ಕಾರ್ಪೊರೇಟ್ ಆದಂತಹ ಕಿರಣ್ ಕುಮಾರ್ ಅವರ ಮಾತು. 1-2 ತಿಂಗಳಿಂದ ಯಾರೆಲ್ಲ ಈ ಕಡೆ ಬರ್ತಾ ಇದ್ದಾರೆ, ಅಂದ್ರೆ ವೆಸ್ಟ್ ಬೆಂಗಾಲ್ದ ಚುನಾವಣೆ ಬಳಿಕ ಈ ಕಡೆ ಬಂದವರೆಲ್ಲ ಹೆಚ್ಚಾಗಿ ಬಾಂಗ್ಲಾದೇಶಿಗಳೇ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. 2 ದಿನಗಳ ಹಿಂದೆ ಮಂಗಳೂರು ಹೊರವಲಯದ ಮುಕ್ಕಾದಲ್ಲಿ ಕನ್ಸ್ಟ್ರಕ್ಷನ್, ಅಂದ್ರೆ ಮೆಡಿಕಲ್ ಕಾಲೇಜ್ನ ಒಂದು ಕಟ್ಟಡ ನಿರ್ಮಾಣದಲ್ಲಿ ತೊಡ್ಕೊಂಡಿದ್ದಂತಹ 8 ಜನರ ಬಾಂಗ್ಲಾದೇಶಿಗಳನ್ನ ಪೊಲೀಸರು ಬಂಧಿಸಿದ್ರು. ಅವರನ್ನ ಈಗ ಡಿಪೋರ್ಟ್ ಮಾಡುವಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ. ಈಗ ನಿನ್ನೆ 3 ಜನ, ಹಾಗೆ ಇವತ್ತು 8 ಜನರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಹಾಗೆ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ, ಬಾಂಗ್ಲಾದೇಶಿಗಳನ್ನ ಹುಡುಕುವಂತಹ, ಬೇಟೆಯಾಡುವಂತಹ ಪೊಲೀಸರ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋ ಒಂದು ಮಾಹಿತಿ ಪೊಲೀಸರದಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.